ಸದ್ಗುರು ಮಂದಿರದ ವಿಶೇಷತೆ ಏನಪ್ಪ ಅಂತಂದರೆ, ಇಲ್ಲಿ ಗಣೇಶನ ದರ್ಶನ ಮಾಡಿದ ಬಳಿಕ ನಿಮಗೊಂದು ಬಹಳ ವಿಶೇಷವಾದಂತಹ ವಿಚಾರ ಇಲ್ಲಿರುವಂಥದ್ದು. ಗಣೇಶ ಚತುರ್ಥಿಯಂದು ಸಾಕಷ್ಟು ಗಣಪನ ದರ್ಶನವನ್ನು ಮಾಡಬೇಕು ಅಂತಾರೆ. ಈ ಮಂದಿರಕ್ಕೆ ಬಂದರೆ ನಿಮಗೆ 2000ಕ್ಕೂ ಅಧಿಕ ವಿಭಿನ್ನ ಶೈಲಿಯ ಗಣಪನ ದರ್ಶನ ಮಾಡುವ ಭಾಗ್ಯ ಸಿಗುತ್ತೆ. ಅಂತಹ ಒಂದು ಗಣಪನ ಸಂಗ್ರಹವೇ ಇಲ್ಲಿದೆ. ಬನ್ನಿ ಆ ಗಣಪ ಪ್ರಪಂಚಕ್ಕೆ ನಾವೀಗ ಹೋಗಿ ಬರೋಣ. ವಿಷ್ಣುವಿನ ದಶಾವತಾರದಲ್ಲಿ ಗಣಪ, ನಾಟ್ಯ ಗಣಪ, ಕಾಂಬೋಡಿಯಾ, ಚೀನಾ ಹೀಗೆ ಭಾರತವಲ್ಲದೆ ವಿಭಿನ್ನ ದೇಶಗಳ ಗಣಪನನ್ನು ಕೂಡ ಹೊಂದಿರುವಂತಹ ಈ ವಿಶಿಷ್ಟ ಸಂಗ್ರಹಾಲಯವೇ ಗಣಪ ಪ್ರಪಂಚ. सर्वेषां स्वस्तिर्भवतु, सर्वेषां स्वस्तिर्भवतु, सर्वेषां ಶಾಂತಿರ್ಭವತು. ನಿಜಕ್ಕೂ ಇದು ಗಣೇಶ ಪ್ರಪಂಚವೇ ಸರಿ. ಬಗೆ ಬಗೆಯ ಗಣಪತಿ ವಿಗ್ರಹಗಳನ್ನು ನಾವಿಲ್ಲಿ ಕಾಣಬಹುದು. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಅಷ್ಟೇ ಅಲ್ಲ, ದೇಶ ವಿದೇಶಗಳ ಗಣಪತಿಯ ವಿಗ್ರಹಗಳು ಇಲ್ಲಿ ನೋಡಸಿಗುತ್ತವೆ. ಇಷ್ಟೆಲ್ಲ ಗಣಪತಿಗಳನ್ನು ಒಟ್ಟುಗೂಡಿಸಿ ತುಂಬು ಆಸ್ಥೆಯಿಂದ ಕಾಪಾಡುತ್ತಿರುವ ವ್ಯಕ್ತಿ ಆದಿತ್ಯ ಪ್ರಕಾಶ್. ಇವತ್ತು ಗಣಪನನ್ನ ಒಂದೇ ಸೂರಿನಲ್ಲಿ ನೋಡುವಂತಹ ಅವಕಾಶ, ಅಂತಹ ಅವಕಾಶವನ್ನು ಕಲ್ಪಿಸಿದವರು, ಈ ಎಲ್ಲ ಗಣಪನನ್ನ ಸಂಗ್ರಹಿಸಿದವರು ಪ್ರಕಾಶ್ ಅವರು. ಪ್ರಕಾಶ್ ಅವರೇ ನಮ್ಮ ಜೊತೆ ಇದ್ದಾರೆ. ಪ್ರಕಾಶ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್. ಸರ್, ಅದ್ಭುತವಾದಂತಹ ಸಂಗ್ರಹ, ನಿಜಕ್ಕೂ ನಾವು ಹೇಳಲೇಬೇಕು. ಸೊ ಈ ಸಂಗ್ರಹ ಆರಂಭ ಆಗಿದ್ದು ಹೇಗೆ? ನೀವು ಇಷ್ಟೊಂದು ಸಂಗ್ರಹ ಮಾಡ್ಲಿಕ್ಕೆ ಹೇಗೆ ಸಾಧ್ಯ ಆಯಿತು ಅಂತ? ನನಗೆ ಚಿಕ್ಕ ವಯಸ್ಸಿನಿಂದ ಗಣೇಶ ಕೇಳಿದ್ದೆಲ್ಲ ನನಗೆ ಕೊಡ್ತಾ ಇದ್ದಾನೆ. ಸೊ ಹಾಗಾಗಿ ಹವ್ಯಾಸಗಳು ಏನಾದರೂ ಬೆಳೆಸ್ಕೊಳ್ಬೇಕು ಅಂತ ಬಾಲ್ಕನಿದ್ದಾಗ ಅನ್ನಿಸ್ತಾ ಇತ್ತು. ಟು ಸ್ಟಾರ್ಟ್ ವಿತ್ ಒಂದು ಪುಟ್ಟು ಗಣೇಶ ಅಂತ ತೊಗೊಂಡೆ. 1ಕ್ಕೆ 2, 2ಕ್ಕೆ 4, 4ಕ್ಕೆ 8 ಹೀಗೆ ಆ್ಯಡ್ ಆನ್ ಆಗ್ತಾ ಹೋಗ್ತು. ಈ ಪರಿಕಲ್ಪನೆಯವರೆಗೂ ಬರುತ್ತೆ ಅಂತ ನನ್ನ ಊಹೆಗೂ ಸಿಕ್ಕಿರಲಿಲ್ಲ. ಏನು ಗಣಪತಿ ನಿಮ್ಮಗಳ ದಯೆಯಿಂದ, ಭಕ್ತರುಗಳ ದಯೆಯಿಂದ ಇಲ್ಲಿ ಬಂದು ಸೇರಿಕೊಳ್ತಾ ಇದ್ದಾನೆ. ಇದೊಂದು ಬಹಳ ಸಂತೋಷ ಪಡುವಂಥ ವಿಚಾರ. ಫಾರ್ ಎಕ್ಸಾಂಪಲ್, ಇಲ್ಲಿ ಒಂದು 2250 ಗಣಪತಿಗಳಿಗಿಂತ ಹೆಚ್ಚಾಗಿದೆ. ಹಾಗಲ್ಲದೆ ಇಲ್ಲಿ ಆರ್ಟಿಸ್ಟಿಕ್ಕಾಗಿ ಬರುವಂಥ, ಫಾರ್ ಎಕ್ಸಾಂಪಲ್ ಇದೊಂದು ಓಂಕಾರದಲ್ಲಿ ಗಣಪತಿ ಮೂಡಿದ್ದಾನೆ. ಈ ಓಂಕಾರದಲ್ಲಿ ಗಣಪ ಬರದೇ ಓಂಕಾರದಲ್ಲಿ, ಅದರೊಳಗೆ ಗಣಪತಿ ಅವನು ಒಂದು ಆ ಸಮೂಹದಿಂದ ಬಂದ ಗಣಪತಿಗಳಿಗೆ ಓಂ ಪ್ರಥಮ ಅಂತಂದರೆ ಇದೇನೇ ಬರೋದು. ಇದರೊಳಗೆ ನವಿಲಿನ ಆಕೃತಿ ಬರುತ್ತೆ. ಇದು ಮೂಷಕ ವಾಹನದ ಮೇಲೆ. ಇದರೊಳಗೆ ಕುಸರಿ ಕೆಲಸಗಳು, ಅವನ ಪಂಚೆಯಲ್ಲಿ ಬರುವಂತಹ ಈ ಬ್ರಾಸ್ನಲ್ಲೇ ಕುಸರಿ ಕೆಲಸಗಳು ಎಷ್ಟು ಅದ್ಭುತವಾಗಿ ಮೂಡಿ ಬಂದಿದೆ. ಮತ್ತು ಇದು ಇತ್ತೀಚಿನ ಹೊಸದಾಗಿ ಲೇಟೆಸ್ಟಾಗಿ ಬಂದಿದೆ, ಬಹುಶಃ ಇನ್ನೂ ಬೆಂಗಳೂರಿನ ಮಾರ್ಕೆಟಿಗೆ ಬಂದಿಲ್ಲ. ಇದನ್ನು ಕಲರ್ಫುಲ್ ಗಣಪ. ಇದ್ರ ಒಳಗಡೆ ಈ ಸ್ಟೋನ್ ವರ್ಕ್ಗಳು ಬರುತ್ತೆ. ಈ ಸ್ಟೋನ್ ವರ್ಕಲ್ಲಿ ಬ್ರಾಸ್ನಲ್ಲಿ ಪೇಸ್ಟಿಂಗ್ ಆಗಿದೆ. ಇದು ತುಂಬ ಲೇಟೆಸ್ಟ್ ಟೆಕ್ನಾಲಜಿನಲ್ಲಿ ಮಾಡ್ಕೊಂಡು ಬರ್ತಾರಂತ. ಬಹುಶಃ ಇನ್ನೂ ಬೆಂಗಳೂರಿಗೆ ಬಂದಿಲ್ಲ, ಇದು ಬರುತ್ತೆ. ಇದು ರಾಜಸ್ಥಾನದ ಮೂಲದ ಗಣಪತಿ ಇದು. ಹೌದು, ಪೇಟದೊಂದಿಗೆ ಬಂದಿದೆ. ಅಲ್ಲಿ ಅವರು ಈ ಥರ ಕಾನ್ಸೆಪ್ಟಲ್ಲೇ ಬಹುಶಃ ಈ ಪರಿಕಲ್ಪನೆಯಲ್ಲೇ ಅವರು ಹೆಚ್ಚಾಗಿ ಅವ್ರನ್ನ ಪೂಜೆ ಮಾಡ್ತಾರೆ. ಇದು ಜ್ಯೋತಿನಲ್ಲಿ ಬರುವಂಥ ಗಣಪತಿ. ಈ ಕಂಬ ಬಂದಿದೆ, ಇದರೊಳಗೆ ಗಣಪತಿ ಕೂತಿದ್ದಾನೆ. ಇದೊಂದು ಹೊಸ ಸ್ಟೈಲ್. ಚಿತ್ತಾರ ಅವ್ರ ಕಲ್ಪನೆಗೆ ಮೀರಿದ್ದು, ನಮಗೆ ಅವ್ರಿಗೆ ಬೆಲೆ ಕಟ್ಟಲಿಕ್ಕೆ ಆಗಲ್ಲ. ಇದು 3 ಗಣಪತಿಗಳ ಮೇಲೆ ಊರ್ಧ್ವ ಗಣಪತಿ ಬಂದು ಕೂತ್ಕೊಂಡಿದ್ದಾನೆ. ಅದೇ ಸರ್, ನೀವು ಹೇಗೆ ಅದನ್ನ ಸಂಗ್ರಹಿಸ್ತಾ ಹೋಗ್ತೀವಿ? ಅಂದರೆ ನೀವು ಹೋದಲ್ಲೆಲ್ಲ ಖರೀದಿ ಮಾಡುವಂಥದ್ದು ಅಥವಾ ಆರ್ಡರ್ ಕೊಟ್ಟು ಮಾಡಿಸ್ತೀರಾ, ಹೇಗೆ ಅಂತ? ಇದು ಎಲ್ಲ ಥರದ್ದು ಇದೆ. ನಾನು ಆರ್ಡ್ರ್ ಕೊಟ್ಟು ಮಾಡಿಸಿರೋದು ಸ್ವಲ್ಪ ಇದೆ. ಸಂಖ್ಯೆಗಳಲ್ಲಿ ನಿಖರವಾಗಿ ಹೇಳಬೇಕು ಅಂತಂದರೆ ಕಷ್ಟ ಆಗುತ್ತೆ. ಮಾಡ್ತಾ ಇದೆ. ಅದು ಎಲ್ಲೆಲ್ಲಿ ಹೋಗುತ್ತೋ, ಫಾರ್ ಎಕ್ಸಾಂಪಲ್ UK ಹೋಗಿದ್ದೆ, ಇಂಗ್ಲೆಂಡ್ಗೆ, ಅಲ್ಲಿಂದ ಒಂದು ಗಣಪತಿ ಬಂದಿದೆ. ಹಾಗಾಗಿ ಅದು ಆಯಾ ದೇಶಗಳಿಗೆ ಹೋದಾಗ ನಮ್ಮ ಗಣಪತಿ ಅಲ್ಲಿದ್ದಾನೆ ಅನ್ನೋ ಒಂದು ಹೆಮ್ಮೆ ವಿಚಾರ ಅದು ತೋರಿಸ್ತಾ ಇದೆ. ಇದು ಅಡಿಕೆ. ನಾವು ಮೂಲತಃ ಶೃಂಗೇರಿ ಕಡೆಯವರು. ನಮ್ಗೆ ಅಲ್ಲಿ ಅಡಿಕೆನಲ್ಲಿ ಮಾಡ್ತಾರೆ. ಈ ಅಡಿಕೆನಲ್ಲಿ ಗಣಪತಿ ಬಂದಿದೆ ನೋಡಿ. ಇವಾಗ ಇಲ್ಲಿ 5 ಮುಖಗಳ ಗಣಪತಿ ಇದೆ. ಇದಿಷ್ಟು ಎಲ್ಲೂ ಒಂದು ಕಡೆನೂ ಜಾಯಿಂಟ್ ಆಗಿಲ್ಲ, ಸಿಂಗಲ್ ಪೀಸು.
ಈ ಥರದ್ದು ಇಲ್ಲಿ ನೋಡ್ತಾ ಇರೋದು ಇಷ್ಟೂ ಅಷ್ಟೇ. ಇದು ಬಹುಶಃ 1 ಅಡಿಯಿಂದ ಹಿಡಿದು 7.25 ಅಡಿವರೆಗೂ ಗಣಪತಿಗಳಿದೆ ಇಲ್ಲಿ. ಇದು ಏಕಶಿಲೆ. ಇದು ಹಿಂಭಾಗದಲ್ಲೂ ಬರುತ್ತೆ. ಏಕಶಿಲೆ ಅಂದರೆ ಒಂದೇ ಮರದಲ್ಲಿ ಬಂದಿರೋವಂಥದ್ದು, ಜಾಯಿಂಟ್ಸ್ ಆಗಲಿ ಎಲ್ಲೂ ಬಂದಿಲ್ಲ ಮೇಡಮ್. ವಂಡರ್ಫುಲ್. ಸೊ ಥ್ಯಾಂಕ್ ಯು ಸೋ ಮಚ್ ಪ್ರಕಾಶ್ ಅವರ, thank you ಧನ್ಯವಾದಗಳು. madam, ಒಂದೇ ಸೂರಿನಡಿಯಲ್ಲಿ ನಮಗೆ 2,500 ಗಟ್ಟಲೆ ಗಣಪನನ್ನ ತೋರಿಸುವಂಥದ್ದು ನಿಜಕ್ಕೂ ಅದ್ಭುತವಾದಂತಹ ದೃಶ್ಯ ಕಾವ್ಯ ಇಲ್ಲಿ ಇರುವಂಥದ್ದು. ತುಂಬ ಧನ್ಯವಾದಗಳು ಮೇಡಮ್. ಅದ್ಭುತ ನೋಡಿ, ಒಂದು ಸಣ್ಣ ಅಡಿಕೆಯಲ್ಲಿರುವಂತಹ ಗಣಪನಿಂದ ಹಿಡಿದು ಆಳೆತ್ತರದ ಒಂದೇ ಬೇವಿನ ಮರದಲ್ಲಿ ತಯಾರಾದಂತಹ ಗಣಪನವರೆಗೆ ಎಲ್ಲಾ ರೀತಿಯ ವಿಭಿನ್ನ ಪ್ರಾಕಾರದ ಗಣೇಶನ ಮೂರ್ತಿಗಳನ್ನ ನೀವು ಗಣೇಶ ಪ್ರಪಂಚದಲ್ಲಿ ನೋಡೋದು ಸಿಗುತ್ತೆ. ಇದು ಅದ್ಭುತವಾದಂತಹ ದೃಶ್ಯ ಕಾವ್ಯ ನಿಮಗೆ ಸಿಗುವಂಥದ್ದು ಈ ಸದ್ಗುರು ಮಂದಿರದಲ್ಲಿ. ॐ श्रीं ह्रीं क्लीं ग्लौं गं गणपतये वरवरद सर्वजनं मे वशमानय स्वाहा. ಈ ಭಾದ್ರಪದದ ಪರ್ವ ದಿನದಲ್ಲಿ ಹೀಗೆ ಸಹಸ್ರ ಗಣಪತಿ ದರ್ಶನ ಮಾಡುವುದೇ ಒಂದು ಸೌಭಾಗ್ಯ. ಇಲ್ಲಿ 60ಕ್ಕೂ ಹೆಚ್ಚು ಗುರುಗಳ ಪಾದುಕೆಯ ದರ್ಶನ ಮಾಡುವಂತಹ ಭಾಗ್ಯ ಸಿಗುತ್ತೆ.